ಓಂ ಶಾಂತಿ ಇವರೇ ಎಲ್ಲರಿಗೂ ಒಳ್ಳೆಯದಾಗಲಿ. 26 ತಾರೀಕು 3ನೇ ತಿಂಗಳು 2025ನೇ ಇಸ್ವಿ ಮಹಾಶಿವರಾತ್ರಿ ಪ್ರಯುಕ್ತ ವಿದ್ಯಾರ್ಥಿ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂತ್ರ ಗುರುಕುಲ ವಿದ್ಯಾರ್ಥಿ ಮಂಜುಳಾ, ಶ್ರೀಮತಿ ಮಂಜುಳಾ ಶ್ರೀನಿವಾಸ ಅಥವಾ ಸುದರ್ಶನ ಮನೆಯಲ್ಲಿ ಇದೆಲ್ಲಪ್ಪ ಅಂದರೆ ಗೂಳಿ ಹೊಸಳ್ಳಿ, ಚಿತ್ರದುರ್ಗ ಜಿಲ್ಲೆ. ಎಲ್ಲಿ? ಗೂಳಿ ಹೊಸಳ್ಳಿ, ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಒಂದು ಪೂಜೆ ನಡೀತು. ಇವಾಗ ಮಹಾಶಿವರಾತ್ರಿಗೆ 26ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ. ಇಲ್ಲಿ ವಿಶೇಷ ಏನಂದರೆ ಕೂರ್ಮ ದೇವರು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಕೂರ್ಮ ಅಂದರೆ ಆಮೆ, ಕೂರ್ಮ ಅವತಾರ, ಶ್ರೀಮನ್ನಾರಾಯಣನ ಅವತಾರ. ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆ, ಬ್ಲ್ಯಾಕ್ ಕಲರ್ ಕಾಣಿಸ್ತಾ. ಕೂರ್ಮ ದೇವರು ನೋಡಿದ್ರಲ್ಲ ಇದೇ ಕೂರ್ಮ ದೇವರು. ತಟ್ಟೆಯಲ್ಲಿದ್ದಾನಲ್ಲ ರೀ, ಅದು ಬೊಂಬೆ ಅಲ್ಲಪ್ಪ, ನಿಜವಾಗಿರುವ ಕೂರ್ಮ ದೇವರು. ನೆನಪಿಟ್ಕೊಳ್ಳಿದು ನಿಜವಾಗಿರುವ ಕೂರ್ಮ ದೇವರು, ಕೂರ್ಮ ದೇವರ ಪೂಜೆ ನೆನಪಿಟ್ಕೊಳ್ಳಿ. ಇದು ನಿಜವಾದ ಕೂರ್ಮ, ಸಾಕ್ಷಾತ್ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ. ಗೊತ್ತಾಯ್ತಲ್ಲ? ಅದಿಂಗಪ್ಪ ಅಂತೀರಾ? ಸಿದ್ಧಿ ಸಿದ್ಧಿ ಸಿದ್ಧಿ, ಮಂತ್ರ ಸಿದ್ಧಿ. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂತ್ರ ಗುರುಕುಲದಲ್ಲಿ ವಿದ್ಯಾರ್ಥಿಗಳು, ಯಾರು ವಿದ್ಯಾರ್ಥಿಗಳು? ಶ್ರೀಮತಿ ಮಂಜುಳಾ, ಹಾಗೆ ಅವರ ಪತಿ ಸುದರ್ಶನ ಅಥವಾ ಶ್ರೀನಿವಾಸ ಅಂತೀವಿ ಅವರು. ಇಲ್ಲಿ ಸುಮಾರು ಈಗಾಗಲೇ 6-7 ತಿಂಗಳು ಇಂದ ಇಲ್ಲಿ ವಿದ್ಯಾರ್ಥಿಗಳಾಗಿ ಕಲಿತಾ ಇದ್ದಾರೆ. ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಮಹಾಸಾಧನೆ. ಇವರ ಮಹಾಶಿವರಾತ್ರಿ ದಿನ ನಮ್ಮ ವಿದ್ಯಾರ್ಥಿಗಳಿಗೆ ಪೂಜೆ ಮಾಡಲಿಕ್ಕೆ ನಾನು ಹೇಳಿದ್ದೆ. ಏನೇನು ಪೂಜೆ ಅಂದರೆ, ಮೂಲಾಧಾರ ಅಧಿಪತಿ, ಮೂಲಾಧಾರ ಚಕ್ರದ ಕುಂಡಲಿನಿ ಮಹಾಸಾಧನೆಯಲ್ಲಿ ಮೂಲಾಧಾರ ಚಕ್ರದ ಅಧಿಪತಿ ಯಾರು? ಗಣಪತಿ. ಗಣಪತಿ ಪೂಜೆ ಮಾಡಬೇಕು. ಹಾಗೆ ಮಂತ್ರ, ಬೀಜಾಕ್ಷರ ಮಂತ್ರವನ್ನು ನಾನು ಕೊಟ್ಟಿದ್ದೀನಿ, ಉಪದೇಶ ಗ್ರೂಪಲ್ಲಿ ಹಾಕಿದ್ದೀನಿ. ಆ ಒಂದು ಮಂತ್ರವನ್ನು ನಾವು ಇಟ್ಕೊಂಡು ಕೂತ್ಕೋಬೇಕು. ಇದರಿಂದ ಏನು ಉಪಯೋಗ ಅಂದರೆ, ಜೀವನದಲ್ಲಿ ಕಷ್ಟಗಳು ನಿವಾರಣೆ ಆಗುತ್ತೆ. ನಾವು ಏನೇನೋ ಉದ್ದೇಶ ಇಟ್ಕೊಳ್ತೀವಿ, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಓದಬೇಕು, ಪಾಸಾಗಬೇಕು, ಇಂಟ್ರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಏನೇನೋ ಇರ್ತದೆ ರೀ ಕೆಲಸ ಕಾರ್ಯಗಳು. ಅವೆಲ್ಲ ನಿಧಾನಗತಿಯಾಗಿ ಹೋಗ್ತಾ ಇರ್ತವೆ. ನಮ್ಮ ಟೈಮ್ಗೆ ಆಗೋದಿಲ್ಲ. ಅವು ಆಗಬೇಕಾದ್ರೆ ಕೆಲಸಗಳು ನಮ್ಮ ಟೈಮ್ಗೆ ಆಗೋದಿಲ್ಲ, ತುಂಬ ಲೇಟಾಗಿರುತ್ತೆ. ನಾವು ಆಗ ಮಾತಾಡ್ಕೊಳ್ತೀವಿ, ಅಯ್ಯೋ ಆಮೆ ಹೇಗದಲ್ಲಿ, ಆಮೆ ನಡಿಗೆನಲ್ಲಿ ನಮ್ಮ ಕೆಲಸಗಳಾಗ್ತಾಯಿದೆ, ಫಾಸ್ಟಾಗಿ ಆಗ್ತಾಯಿಲ್ಲ, ಜಿಂಕೆ ಸ್ಪೀಡಲ್ಲಿ ಆಗ್ತಾಯಿಲ್ಲ, ಅಥವಾ ಕುದುರೆ ಸ್ಪೀಡಲ್ಲಿ ಆಗ್ತಾಯಿಲ್ಲ. ಏನಿದ್ರು ಆಮೆ ನಡಿಗೆ. ದೇವರೇ ಗಣೇಶ, ಶ್ರೀ ಗಣೇಶ ಸಂಕಷ್ಟರ, ಕಷ್ಟ ನಿವಾರಕ ಅಂತ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಈಗ ಏನು ಪೂಜೆ ನಡೀತಾ ಇದ್ದಿಲ್ಲಿ ಮಹಾಶಿವರಾತ್ರಿನಲ್ಲಂದರೆ, ಮೊದಲಿಗೆ ನಾವು ಗಣಪತಿಗೆ ಪೂಜೆ ಮಾಡಬೇಕು. ಅನಂತರ ಪಾರ್ವತಿ ಪರಮೇಶ್ವರರಿದ್ದಾರೆ, ಅವ್ರಿಗೆ ಆರಾಧಿಸ್ಬೇಕು. ಅಂದರೆ ಸಾಲಿಗ್ರಾಮ ಅಂತೀರಾ ನೀವು? ನದಿಗಳಲ್ಲಿ, ಸಾಗರಗಳಲ್ಲಿ ಸಾಲಿಗ್ರಾಮ ಅಂದರೆ ಶಿವಲಿಂಗ. ನೋಡ್ರಿ, ಅದೇ ಸಾಲಿಗ್ರಾಮಗಳು. ಸಾಮಾನ್ಯವಾಗಿ ಲಿಂಗಾಯತರ ಜನಾಂಗದಲ್ಲಿ, ಇನ್ನೂ ಕೆಲವು ಜನಾಂಗಗಳಲ್ಲಿ ಸಾಲಿಗ್ರಾಮವನ್ನು ಪೂಜಿಸ್ತಾರೆ. ಹಾಗೆ ಗಣಪತಿ ದೇವರನ್ನು ಆರಾಧಿಸ್ತಾರೆ, ಹಾಗೆ ಶಿವನನ್ನು ಆರಾಧಿಸ್ತಾರೆ. ಓಕೆನಾ? ಇವತ್ತು ಮಹಾಶಿವರಾತ್ರಿ. ಅವತ್ತು ಎಷ್ಟನೇ ತಾರೀಕು? 26ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ ಮಹಾಶಿವರಾತ್ರಿ ದಿನ ಈ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಕೂರ್ಮ ದೇವರಿದ್ದಾರೆ ನೋಡಿ, ಕೂರ್ಮ ದೇವರು, ಶಿವನ ಪಟ್ಟೆ ಹಾಕಲಾಗಿದೆ ಅವ್ರ ಮೇಲೆ, ಅಡ್ಡಡ್ಡ ಪಟ್ಟೆ. ಹೀಗೆ ಕೂರ್ಮ ದೇವರಿಗೆ ಪೂಜೆ ಮಾಡೋದರಿಂದ, ಶಿವನನ್ನು ಆರಾಧಿಸೋದ್ರಿಂದ, ಗಣಪತಿಯನ್ನು ಆರಾಧಿಸೋದ್ರಿಂದ ಮಹಾಶಿವರಾತ್ರಿಯಂದು, ಅದರಲ್ಲೂ ಈ ವರ್ಷ ಏನಪ್ಪ ವಿಶೇಷ ಅಂದರೆ, ಆಕಾಶದಲ್ಲಿ 7 ಗ್ರಹಗಳು ಬಹಳ ಲೈನಾಗಿ ಒಂದೇ ಲೈನಲ್ಲಿದ್ದು, ಇದು ಬಹಳ ವಿಶೇಷ. ಎಷ್ಟೋ 100 ವರ್ಷಗಳು 1000 ವರ್ಷಗಳಿಗೊಮ್ಮೆ ಈ ರೀತಿ ಗ್ರಹಗಳು ಆಕಾಶದಲ್ಲಿ ಲೈನಾಗಿರ್ತವೆ. ಅಂದರೆ 26ನೇ ತಾರೀಕು ಮಹಾಶಿವರಾತ್ರಿ ಫೆಬ್ರವರಿ ತಿಂಗಳು 2025ನೇ ಇಸ್ವಿ. ಅದೇ ಟೈಮ್ಗೆ ಆಕಾಶದಲ್ಲಿ 7 ಗ್ರಹಗಳು ಲೈನಾಗಿತ್ತು. ಈಗ ಗೊತ್ತಾಯ್ತಲ್ಲ? ಈ ಟೈಮಲ್ಲಿ ನಾವು ಗಣಪತಿಯನ್ನು ಸಂಕಷ್ಟಹಾರ, ಚಿಂತಾಹಾರ, ಓಂ ಶ್ರೀ ಧೂಮ್ರಕೇತು ಕಲ್ಕಿ ಚಿಂತಾಹಾರ ವಿದ್ಯಾ ಮಹಾಗಣಾಧಿಪತಿ, ಸಿದ್ಧಿ ಬುದ್ಧಿ ಧೂಮ್ರಕೇತು ಚಿಂತಾಹಾರ ವಿದ್ಯಾ ಮಹಾಗಣಾಧಿಪತಿ, ಹಾಗೆ ಸುಖಾಲಾಭ ದೇವತಾ ಸಂತೋಷಿ ಮಾತಾ, ಶ್ರೀ ವೆಲ್ಲಿ ಮಾತಾ, ದೇವಸೇನ ಮಾತಾ, ಕುಮಾರಸ್ವಾಮಿ ಇವರ ಅಂಶಾನ್ ಸಂಭೂತ ಗಣಪತಿ ದೇವರಿಗೆ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗೆ ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆಯನ್ನು ಆರಾಧಿಸ್ತಕ್ಕಂಥದ್ದು.
ಗೊತ್ತಾಯ್ತಲ್ಲ. ಜೊತೆಗೆ ಕೂರ್ಮದೇವರು ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಸಮೇತ ಕೂರ್ಮದೇವರು. ಇದನ್ನು ಆರಾಧನೆ ಮಾಡೋದು ಹೇಗೆ ಅಂದರೆ ಹಣ್ಣು ಹಂಪಲ ತಗೋಬೇಕು, ಹಾಗೆ ತೆಂಗಿನಕಾಯಿ ಹೊಡಿಬೇಕು, ಹಾಗೆ ಕಳಶ ಸ್ಥಾಪನೆ ಮಾಡಬೇಕು, ಹಾಗೆ ಗಣಪತಿ ವಿಗ್ರಹ, ಆದಿಶಕ್ತಿ ಪರಾಶಕ್ತಿ ವಿಗ್ರಹ, ಸಾಲಿಗ್ರಾಮ ಅಂದರೆ ಶಿವಲಿಂಗ ಇದೆಲ್ಲ ಇಟ್ಕೋಬೇಕು. ಮೊದಲು ನಾವು ಅಭಿಷೇಕ ಮಾಡಬೇಕು. ಏನು ಕ್ಷೀರಾಭಿಷೇಕ, ಹಾಗೆ ಜೇನುತುಪ್ಪ, ಹಾಗೆ ಎಳೆನೀರು, ಹಾಗೆ ಇನ್ನು ಮೊಸರು, ಹಾಗೆ ಇನ್ನು ಏನೇನಿದೆ ತುಪ್ಪ ಇತ್ಯಾದಿಗಳಿಂದ ನಾವು ಅಭಿಷೇಕ ಮಾಡಬೇಕು. ಯಾರಿಗೆ? ಗಣಪತಿಗೆ. ಮೊದಲು ಗಣಪತಿ ಪೂಜೆ. ನೀವೇನೋ ಒಂದು ಮಂತ್ರ ಹೇಳ್ಕೊಳ್ಳಿ. ಏನು ಹೇಳ್ಕೊತೀರಾ ನೀವು? ಓಂ ಶ್ರೀ ಶುಕ್ಲಾಂ ವರದರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ, ಈ ರೀತಿ ಆದರೂ ಹೇಳ್ಕೊಳ್ಳಿ. ಅಥವಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಈ ರೀತಿ ಆದರೂ ಹೇಳ್ಕೊಳ್ಳಿ. ಒಟ್ಟಿನಲ್ಲಿ ಗಣಪತಿ ಮಂತ್ರ. ಆಮೇಲೆ ಗಣಪತಿದು ಅಷ್ಟೋತ್ರ ಹೇಳ್ಕೊಳ್ಳಿ. ಬೇಡ ಅಂದವ್ರು ಯಾರು? ಅಷ್ಟೋತ್ರ ಹೇಳ್ಕೊಳ್ಳಿ. ಅಷ್ಟೋತ್ರ ಅಂದರೆ 108 ಸಾರಿ ಗಣಪತಿ ಹೆಸರುಗಳು ಬೇರೆ ಬೇರೆ ಬರುತ್ತೆ. ಪುಸ್ತಕದಲ್ಲಿ ನೋಡ್ಕೊಂಡು ಹೇಳ್ಕೊಳ್ಳಿ. ಒಂದೊಂದು ಹೂವು ಹಾಕ್ಕೊಳ್ಳಿ. ಏನು ಹೇಳಿದೆ? ಒಂದೊಂದು ಹೂವು ಅದೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಪೂಜೆಗೆ ನೀವು ಈ ರೀತಿ ಅಭಿಷೇಕಕ್ಕೆ ಏನೇನೋ ಮಾಡ್ಕೋಬೇಕು. ತೆಂಗಿನಕಾಯಿ ಹೊಡಿಬೇಕು, ಬಾಳೆಹಣ್ಣು ಇಟ್ಕೋಬೇಕು, ಹೂಗಳು ಇಟ್ಕೋಬೇಕು, ಕಡುಬು 21 ಕಡುಬು. ಎಷ್ಟು ಕಡುಬು? 21 ಕಡುಬು. ಅದು ಚಿಕ್ಕದಾದರೂ ಸರಿ ದೊಡ್ಡದಾದ್ರೂ ಸರಿ 21 ಕಡುಬು ನೈವೇದ್ಯಕ್ಕೆ ಇಟ್ಕೋಬೇಕು. ಜೊತೆಗೆ ಇನ್ನೂ ಏನೇನೋ ಇರ್ತದೆ. ನಿಮ್ಗೆ ಇಷ್ಟ ಬಂದಿದ್ದು ಹೂವು ಹಾಕಿ, ಇಷ್ಟ ಬಂದಿದ್ದು ಏನಾದರೂ ಕಡಲೆಪುರಿ ಹಾಕಿ, ಅವಲಕ್ಕಿ ಹಾಕಿ, ಹಾಗೆ ಹಣ್ಣು ಹಂಪಲ ಹಾಕಿ ಇದೆಲ್ಲ ಒಟ್ಟಿನಲ್ಲಿ ಅಭಿಷೇಕ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ. ಬೇಡ ಅಂದವ್ರು ಯಾರೋ? ಇದರಿಂದ ಏನು ಉಪಯೋಗ? ಗಣಪತಿ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಸಂಕಷ್ಟಾರ ಆಮೇಲೆ ಕಷ್ಟ ನಿವಾರಕ ಗಣಪತಿ. ಈತನ ಒಂದು ಶಕ್ತಿ ಇಂದ ನಮಗೆ ಆಶೀರ್ವಾದ ಸಿಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಈ ಒಂದು ಕಾಲದಲ್ಲಿ. ಈಗ ನೋಡಿ, ಎಳೆನೀರು ಸಮರ್ಪಣೆ, ಎಳೆನೀರು ಅಭಿಷೇಕ ಸಮರ್ಪಣೆ. ಗೊತ್ತಾಯ್ತಲ್ಲ? ಈ ರೀತಿಯೆಲ್ಲ ಎಳೆನೀರದ ಅಭಿಷೇಕ ಸಮರ್ಪಣೆ ಎಲ್ಲ ಮಾಡಿಕೊಂಡ್ರೆ ಒಳ್ಳೆ ಷೋಡಶ ಪೂಜೆ ಅಂತಾರೆ, ಅಭಿಷೇಕ ಅಂತಾರೆ. ಇದೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೋಬೇಕು ನೀರಲ್ಲಿ. ಗೊತ್ತಾಯ್ತೇನ್ರಿ? ನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಈಗ ಯಾರು ಮಾಡ್ತಾರೋದು? ಮಂಜುಳಾ ಅವರು ಯಾರು? ಶ್ರೀಮತಿ ಮಂಜುಳಾ ಗುಳಿವಸಲ್ಲಿ. ಸುದರ್ಶನ ಹಾಗೂ ಶ್ರೀನಿವಾಸ ಹಾಗೂ ಸುದರ್ಶನ ಅಂತೀವಲ್ಲ, ಅವರ ಪತ್ನಿ. ನೋಡಿ, ಕಳಸ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪುಸ್ತಕ ಇಟ್ಕೊಂಡಿದ್ದಾರೆ. ಆಮೇಲೆ ಅಡಿಕೆ ಅದೆಲ್ಲ ಏನೇನೋ ಆ ಹೂವು ಇಟ್ಟಿದ್ದಾರೆ, ಅಡಿಕೆ ಮರದ್ದು, ಹಣ್ಣು ಹಂಪಲ ಇಟ್ಟಿದ್ದಾರೆ. ಇನ್ನು ಆ ಪ್ರಸಾದ ನೋಡಿ, ಪ್ರಸಾದ ಎಲ್ಲ ಹಾಕಿ ಅಭಿಷೇಕ ಮಾಡ್ತಿದ್ದಾರೆ. ನೋಡ್ಕೊಂಡ್ರಲ್ಲ ಏನೇನು ಮಾಡ್ತಾರಂತ. ನಿಮ್ಮ ಮನೆಯಲ್ಲೆಲ್ಲ ಈ ರೀತಿ ಮಾಡ್ಕೋಬೋದಿಲ್ವಾ? ಈ ರೀತಿ ಮಾಡ್ಕೊಳ್ಳೋಕೇನು ಕಷ್ಟನಾ? ಆಗುತ್ತೆ. ಇದೆಲ್ಲ ಅಭಿಷೇಕ ಮಾಡಿದ್ಮೇಲೆ ಇದೆಲ್ಲ ತಿನ್ನಬಾರ್ದು. ಇದನ್ನೆಲ್ಲ ನೀಟಾಗಿ ತೊಳೆದು ಆಚೆ ಕಡೆ ಒಯ್ಬೇಕು. ಗೊತ್ತಾಯ್ತಲ್ಲ? ಆಮೇಲೆ ಸಪ್ರೇಟಾಗಿ ಒಂಚೂರು ಗಣಪತಿ ಮೇಲೆ ಒಂಚೂರು ಆ ರೀತಿ ಪ್ರಸಾದ ಹಾಕ್ಕೊಂಡು ಅದನ್ನು ಮಾತ್ರ ನಾವು ಪ್ರಸಾದದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಫಸ್ಟು ನಾವು ವಿಗ್ರಹದ ಮೇಲೆ ಆಗಲಿ, ಯಾವುದೇ ವಿಗ್ರಹದ ಮೇಲೆ ಆಗಲಿ, ಏನರ ಮೇಲೆ ಆಗಲಿ ನಾವು ಅಭಿಷೇಕ ಮಾಡಿದ್ಮೇಲೆ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ತಿನ್ನಲಿಕ್ಕೆ ಯೂಸ್ ಮಾಡಬಾರ್ದು. ಫಸ್ಟೆಲ್ಲ ಕ್ಲೀನ್ ಆಗಿಬಿಡ್ಬೇಕು. ಹಾಲಲ್ಲಿ, ನೀರಲ್ಲಿ, ಎಳೆನೀರಲ್ಲಿ, ಜೇನುತುಪ್ಪಲ್ಲಿ, ಮೊಸರು ಇತ್ಯಾದಿಗಳಲ್ಲಿ ಕ್ಲೀನ್ ಆಗಿಬಿಡ್ಬೇಕು. ಅನಂತರ ಎಲ್ಲ ಕ್ಲೀನ್ ಮಾಡೋದು ಇದನ್ನೆಲ್ಲ ತೊಳೆದು ಬಿಡ್ಬೇಕು. ನೋಡಿ, ಅಷ್ಟೊಂದು ಇದೆ. ಅಲ್ಲಿ ಏನಿದೆ? ಪ್ರಸಾದ ಇದೆ, ಹಾಲಿದೆ, ಜೇನುತುಪ್ಪ ಇದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇವರೇ ನೆನ್ಪಿಟ್ಕೊಳ್ಳಿ, ಅದನ್ನು ತಿನ್ನಬಾರ್ದು. ನೋಡಿ, ಈ ರೀತಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ, ಕಡುಬು ಉಂಡೆ ಗಿಂಡೆ ಕೆಳಗಡೆ ಇದೆ. ಈ ಕಡೆ ನೋಡಿದ್ರಲ್ಲ ತಟ್ಟೆಯಲ್ಲಿ ಕಡುಬು ಗಿಡಬೆ ಉಂಡೆ ಗಿಂಡೆ ರವೆ ಉಂಡೆ ಅದು ಇದು. ಈಗ ಇಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪುಷ್ಪಾಂಜಲಿ ಎಲ್ಲ ಹಾಕೋಬೇಕಿತ್ತು ಮೇಲೆ. ಹೂಗಳಿಂದ ನಾವು ಅಭಿಷೇಕ ಮಾಡಬೇಕು. ಬಿಲ್ವ ಎಲೆ, ತುಳಸಿ ಎಲೆ, ಆಮೇಲೆ ಗರಿಕೆ, ದೂರ್ವೆ, ಶಮಿ, ಮುತ್ತಗ, ವನಸ್ಪತಿ, ಆಲದ ಮರ ಇತ್ಯಾದಿ ಎಲೆಗಳಿಂದ ನಾವು ಒಂದು ಅಭಿಷೇಕನ ಮಾಡಬೇಕು. ಇದು ಯಾವ ಸಾಲಿಗ್ರಾಮ ಹಾಗೆ ಗಣಪತಿ ಹಾಗೆ ಆದಿಶಕ್ತಿ ಪರಾಶಕ್ತಿ ಏನಿರ್ತದೆ ಅದಕ್ಕೆ ಈ ರೀತಿ ಪೂಜೆ ಮಾಡಬೇಕು. ಗೊತ್ತಾಯ್ತಲ್ಲ? ಊದ್ಕಡ್ಡಿ ಹಚ್ಕೋಬೇಕು. ಊದ್ಕಡ್ಡಿ ಹಚ್ಚಿ ಒಂದು 3 ರೌಂಡ್ ಹೊಡ್ಕೋಬೇಕು. ಗೊತ್ತಾಯ್ತಲ್ಲ? ಈ ರೀತಿ ಪೂಜೆ ಎಲ್ಲ ಮಾಡ್ಕೋಬೇಕು. ಕಷ್ಟಪಟ್ರೆ ಫಲ ಸಿಗೋದು ಅಲ್ವಾ? ನಾವೇನೂ ಕಷ್ಟಪಡಲ್ಲ, ಸುಮ್ಮನೆ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಮನಸ್ಸಿನಲ್ಲಿದ್ದಾನೆ ಗಣಪತಿ, ನಮ್ಮ ಮನಸ್ಸಿನಲ್ಲಿದ್ದಾಳೆ ದೇವಿ, ನಮ್ಮ ಮನಸ್ಸಿನಲ್ಲಿದ್ದಾನೆ ಶಿವ, ನಮ್ಮ ಮನಸ್ಸಿನಲ್ಲಿ ವಿಷ್ಣು ಇದ್ದಾನೆ, ನಮ್ಮ ಮನಸ್ಸಿನಲ್ಲಿ ಅನಂತ ಪದ್ಮಾವತಿ ಇದ್ದಾಳೆ, ಅನಂತ ಲಕ್ಷ್ಮಿ ಇದ್ದಾಳೆ, ಕೂರ್ಮದೇವ್ರು ನಮ್ಮ ಮನಸ್ಸಿನಲ್ಲಿ ಅನ್ಕೊಬಿಟ್ರೆ ಆಗಲ್ಲ ರೀ. ಆದರೆ ಕಷ್ಟಪಟ್ಟು ಪೂಜೆ ಮಾಡಬೇಕು. ಕಷ್ಟಪಟ್ಟು ಇದೆಲ್ಲ ನೋಡಿ, ಅವರೆಲ್ಲ ಪಾಪ ಗಣಪತಿ ದೇವಿ ಆದಿಶಕ್ತಿ ಪರಾಶಕ್ತಿ, ಆಮೇಲೆ ಕಳಸ, ಆಮೇಲೆ ಕೂರ್ಮದೇವರು, ಜೊತೆಗೆ ಸಾಲಿಗ್ರಾಮ ಇತ್ಯಾದಿಗಳು ಇಟ್ಕೊಂಡು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಭಿಷೇಕ ಮಾಡಿ ಎಲ್ಲ ಶುದ್ಧ ಮಾಡಿಕೊಂಡು, ಈಗ ಏನು ಬಿಲ್ವ ಎಲೆ ಇದೆ, ಆಮೇಲೆ ಅಡಿಕೆ ಮರದ್ದು ಗೊತ್ತಲ್ಲ ಹೂವು,
ಅದೆಲ್ಲ ಇರುತ್ತೆ. ಇದೆಲ್ಲ ಮಾಡ್ಕೋಬೇಕಾದ್ರೆ ಸಾಕಷ್ಟು ಟೈಮ್ ಹಿಡಿಯುತ್ತೆ, ಸಾಕಷ್ಟು ಕಷ್ಟ ಆಗುತ್ತೆ. ಇಲ್ಲಿ ನೋಡ್ರಿ, ಮಂಜುಳಾ ಅವರು ಒಬ್ಬರೇ ಪಾಪ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಅವ್ರ ಅತ್ತೆ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಈಗ ಲಾಸ್ಟಲ್ಲಿ ಹೂಗಳೆಲ್ಲ ಹಾಕಿ ನಾವು ಅಭಿಷೇಕನ ಮಾಡಬೇಕು ಹೂಗಳಿಂದ. ಅನಂತರ ಕರ್ಪೂರ ಹಚ್ಚಿ ಮಂಗಳಾರತಿ ಎತ್ತಬೇಕು. ಇದು ಪೂಜಾ ಕಾರ್ಯಕ್ರಮ, ಪೂಜಾ ಪದ್ಧತಿ. ಇದರಿಂದ ಓಂ ಶ್ರೀ ಶಕ್ತಿ, ಓಂ ಶ್ರೀ ಶಕ್ತಿ, ಸಿದ್ಧಿ ಬುದ್ಧಿ, ಧೂಮ್ರಕೇತು ಕಲ್ಕಿ, ಚಿಂತಾರ ವಿದ್ಯಾ ಮಹಾಗಣಪತಿಗೆ ತೃಪ್ತಿ ಆಗುತ್ತೆ. ಭಗವಂತನಿಗೆ ತೃಪ್ತಿ ಆದರೆ ಆಶೀರ್ವಾದ ಮಾಡ್ತಾನೆ ಮಹಾಶಕ್ತಿ ಗಣಪತಿ. ಇದರಿಂದ ಸಂಕಷ್ಟ ನಿವಾರಣೆ, ಸಂಕಷ್ಟಗಳಿಂದ, ಸಮಸ್ಯೆಗಳಿಂದ, ಗೊಂದಲಗಳಿಂದ, ಶತ್ರುಶಕ್ತಿ ಬಾಧೆಯಿಂದ ನಾವು ಮುಕ್ತರಾಗ್ತೀವಿ. ಇದಪ್ಪ ಇಲ್ಲಿ ಗೊತ್ತಾಯ್ತಲ್ಲ. ನಾವು ಯಾವಾಗಲೂ ಈ ರೀತಿ ಆರಾಧಿಸ್ಬೇಕು. ಆದಷ್ಟು ಶ್ರದ್ಧೆಯಿಂದ ಹಣ್ಣು ಹಂಪಲ ಇನ್ನೊಂದು ಮತ್ತೊಂದೆಲ್ಲ ತಂದಿಟ್ಕೊಂಡು, ಆದಷ್ಟು ಬಡವರಾದರೂ ಸರಿ ಶ್ರೀಮಂತರಾದರೂ ಸರಿ, ನಿಮ್ಮಿಂದ ಏನು ಸಾಧ್ಯ ಇದೆ, ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅಷ್ಟನ್ನು ಆರಾಧಿಸಿ. ಪೂಜಾ ಕಾರ್ಯಕ್ರಮದಲ್ಲಿ ಭಾಳ ಪವಿತ್ರತೆ ಇರುತ್ತೆ. ಒಳ್ಳೆಯ ಮನಸ್ಸಿಂದ ಆಚರಣೆ ಮಾಡಿದ್ರೆ ಭಗವಂತ ಒಲಿತಾನೆ. ಕಲಿಯುಗದಲ್ಲಿ ಕೇವಲ 15 ನಿಮಿಷ ನೀವು ಭಕ್ತಿಯಿಂದ ಆರಾಧಿಸಿದ್ರೇ ಭಗವಂತ ಒಲಿತಾನೆ. ಹಂಗಿದ್ಮೇಲೆ ಇಲ್ಲಿ ನೋಡ್ರಿ, ಎಷ್ಟೊತ್ತಿಂದ ಇಲ್ಲಿ ಪೂಜೆ ನಡೀತಾ ಇದೆ ನಿಮಗೆ ಗೊತ್ತು. ಈ ರೀತಿ ಪೂಜೆಗಳನ್ನು ಮನೆಗಳಲ್ಲಿ ಮಾಡ್ಕೊಳ್ಳಿ. ಆದಷ್ಟು ಪ್ರಯತ್ನ ಪಡಿ. ನಿಮ್ಮಿಂದ ಏನು ಸಾಧ್ಯ ಅದು ಪ್ರಯತ್ನ ಪಡಿ. ನಿಮ್ಮಲ್ಲಿರೋ ಭಕ್ತಿಗೆ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಪತಿ ಶಕ್ತಿ, ಹಾಗೆ ಶ್ರೀ ವೆಲ್ಲಿ ಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ ಶಕ್ತಿ, ಸುಕಾಲಭ ದೇವತಾ ಸಂತೋಷಿ ಮಾತಾ ಶಕ್ತಿ, ಎಲ್ಲ ಮುಷ್ಕರಾಜ್ ಮಯೂರ ದೇವತಾ ವಾಹನಗಳಿಂದ, ಹಾಗೆ ಮೃಗರಾಜನಿಂದ, ಹಾಗೆ ಸಾಕಷ್ಟು ನಂದಾನಂದಿತ ಭೃಂಗಿರಿಟಿಯಿಂದ ಎಲ್ಲರ ಆಶೀರ್ವಾದ ನಿಮಗಿರುತ್ತೆ, ನಿಮ್ಮ ಮೇಲೆ ಇರುತ್ತೆ. ನಿಮ್ಗೆ ಒಳ್ಳೇದಾಗುತ್ತೆ. ಗೊತ್ತಾಯ್ತಲ್ಲ. ಇವರೇ ಯಾವಾಗಲೂ ಈ ರೀತಿ ಪೂಜೆ ಮಾಡಿ. ಹಾಗೆ ಈ ಥರ ವೀಡಿಯೋಗಳು ನೀವು ಮತ್ತೆ ನಾನು ಶೇರ್ ಮಾಡಬೇಕಾದ್ರೆ ನಿಮ್ಮ ಪ್ರೋತ್ಸಾಹ ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನೀವು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ನೀವು ಕೂಡ ಮನೆಗಳಲ್ಲಿ ನೀವು ಹಬ್ಬಗಳು ಮಾಡಿದ್ರೆ ನಾನು ವಾಟ್ಸಪ್ಗೆ ಕಳಿಸ್ಕೊಡಿ, ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಇದೇ ರೀತಿ ಶೇರ್ ಮಾಡ್ತೀನಿ. ನಾನು ವಾಟ್ಸಪ್ಗೆ ಕಳಿಸ್ಕೊಡಿ, ನನ್ನ ನಂಬರ್ ತಗೊಳ್ಳಿ, ವಾಟ್ಸಪ್ ನಂಬರು. ಅದರಲ್ಲಿ ನೀವು ವೀಡಿಯೋಗಳು ಮಾಡಿ ಕಳಿಸ್ಕೊಡಿ. ನೀವು ಪೂಜೆ ಮಾಡೋಂಥದ್ದು, ಅಥವಾ ಯಾವುದಾದ್ರೂ ದೇವಸ್ಥಾನಗಳ ಹತ್ರ ಹೋಗಿ ವೀಡಿಯೋ ಮಾಡಿರ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಳ್ಳೆ ಪ್ರೋಗ್ರಾಮ್ ಮಾಡಿದರೆ ವೀಡಿಯೋ ಮಾಡಿರ್ತಕ್ಕಂಥದ್ದು ನನಗೆ ಕಳಿಸ್ಕೊಡಿ ನಾನು ವಾಟ್ಸಪ್ಗೆ. ನಾನಿಲ್ಲಿ ಶೇರ್ ಮಾಡ್ತೀನಿ. ಗೊತ್ತಾಯ್ತಲ್ಲ. ಓಕೆ, ನಿಮ್ಮೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಮಹಾಶಿವರಾತ್ರಿ ಪ್ರಯುಕ್ತ, ಉಗಾದಿ ಹಬ್ಬದ ಪ್ರಯುಕ್ತನೂ ಒಳ್ಳೇದು ಮಾಡಲಿ. ನಿಮಗೆ ಸದಾ ನಿಮ್ಗೆ ಒಳ್ಳೇದಾಗಲಿ. ಸದಾ ನಿಮಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಇರಲಿ ಅಂತ ನಾನು ಬಯಸ್ತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ, ಹಾಗೆ ಹಿಂದಿನ ವೀಡಿಯೋಗಳು ನೋಡಿ. ಓಕೆ, ನೀವು ನಿಮ್ಮ ಮನೆಯಲ್ಲಿ ಪೂಜೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಓಕೆ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ನಮಃ ಶಿವಾಯ, ಶಕ್ತೈ ನಮಃ. ಓಂ ಶಾಂತಿ.